ದೇಶದ ವೀರ ಜವಾನರ ಹೆಮ್ಮೆಯ ಸ್ಮಾರಕವಾಗಿ ದೆಹಲಿಯ ಇಂಡಿಯಾ ಗೇಟ್ ಇದೆ. ಅದೇ ರೀತಿಯ ಮಿನಿ ಇಂಡಿಯಾ ಗೇಟ್ ಕರ್ನಾಟಕದಲ್ಲೂ ನೋಡಬಹುದು. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಧಾರವಾಡದಲ್ಲೊಂದು ಮಿನಿ ಇಂಡಿಯಾ ಗೇಟ್. ಸ್ಮಾರಕದಲ್ಲಿ ಬಸವೇಶ್ವರ ಮೂರ್ತಿ ಇಡಲು ನಿರ್ಧಾರ. ಥಟ್ ಅಂತ ನೋಡಿದ್ರೆ ಅರೆ ಇದು ದೆಹಲಿಯ ಇಂಡಿಯಾ ಗೇಟ್ ಅಲ್ವಾ ಅಂತ ಯಾರೇ ಆಗ್ಲಿ ಹೇಳ್ತಾರೆ. ಆದ್ರೆ ಇನ್ನೊಮ್ಮೆ ನೋಡಿ, ಇದ್ಯಾಕೋ ಇಂಡಿಯಾ ಗೇಟ್ ನಷ್ಟು ಎತ್ತರವಾಗಿಲ್ವಲ್ಲ, ಹಿನ್ನೆಲೆಯೂ ಬೇರೆ ಇದೆಯಲ್ಲ ಅನಿಸದೆ ಇರದು. ಹೌದು, ಇದು ಇಂಡಿಯಾ ಗೇಟೇ ಆಗಿದ್ರೂ ದೆಹಲಿಯಲ್ಲಿರೋ ಇಂಡಿಯಾ ಗೇಟ್ ಅಲ್ಲ, ಬದಲಿಗೆ ವಿದ್ಯಾಕಾಶಿ ಧಾರವಾಡದಲ್ಲಿ ನಿರ್ಮಾಣವಾಗಿರೋ ಮಿನಿ ಇಂಡಿಯಾ ಗೇಟ್. ಧಾರವಾಡದ ಕೊಪ್ಪದಕೇರಿ ಶಿವಾಲಯ ಬಳಿಯ ಮಹಾತ್ಮ ಬಸವೇಶ್ವರ ನಗರದ ಉದ್ಯಾನದಲ್ಲಿ ಈ ಮಿನಿ ಇಂಡಿಯಾ ಗೇಟ್ ನಿರ್ಮಾಣವಾಗಿದೆ. ಈ ವಾರ್ಡ್ನ ಪಾಲಿಕೆ ಸದಸ್ಯ ಹಾಗೂ ಮಾಜಿ ಮೇಯರ್ ಈರೀಶಾ ಅಂಚಟಗೇರಿ ಮುತುವರ್ಜಿ ವಹಿಸಿ ಪಾಲಿಕೆಯಿಂದ ಈ ಮಿನಿ ಗೇಟ್ ನಿರ್ಮಾಣ ಮಾಡಿದ್ದಾರೆ. ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಅಮರ ಜ್ಯೋತಿ ನಿರಂತರವಾಗಿ ಬೆಳಗುತ್ತೆ. ಆದ್ರೆ ಇಲ್ಲಿ ಬಸವೇಶ್ವರರ ಕಂಚಿನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲು ನಿರ್ಧರಿಸಲಾಗಿದೆ. ಇಂಡಿಯಾ ಗೇಟ್ ನೋಡಕ್ಕೆ ಬಹಳ ಜನಕ್ಕೆ ಹೋಗಕ್ ಆಗೋದಿಲ್ಲ. ಇವತ್ತು ಅಲ್ಲಿ ನಾವು ಹೋಗ್ಬೇಕಂದ್ರೆ ನೋಡ್ಬೇಕಂದ್ರೆ ಟಿವಿಯಲ್ಲಿ ನೋಡ್ತಾ ಇದ್ವಿ, ಮತ್ತು ಎಲ್ಲಾದ್ರೂ ಒಂದು ಫೋಟೋ ನೋಡ್ತಾ ಇದ್ವಿ, ನೋಡ್ತಾ ಇದ್ವಿ. ಇವತ್ತು ನಮ್ಮ ಕೊಪ್ಪಳಕೆರೆಯಲ್ಲೇ ಇವತ್ತು ಇಂಡಿಯಾ ಗೇಟ್ ಮಾದರಿ ಒಂದು ಗೇಟ್ ತಯಾರಾಗಿದೆ ಅಂದ್ರೆ ನಮ್ಗೆಲ್ಲರಿಗೂ ಸಂತೋಷದ ವಿಷಯ. ಯಾಕಂದ್ರೆ ನಾವು ಏನೋ ಒಂದು ಇದಕ್ಕಾಗಿ ಅಂತ ಹೇಳಿ ಗಣಪತಿ ಇಟ್ಟಾಗ ಪೆಂಡಾಲ್ನಲ್ಲಿ ಮುಂದೆ ಮಾಡ್ತಾ ಇದ್ರು, ಅವೆಲ್ಲ ತಾತ್ಪರ್ಯಕ್ಕೆ ಇವತ್ತು ಒಂದು ಅದ್ಭುತವಾದ ಇದು ಐತಿಹಾಸಿಕ ಉಳಿಯತಕ್ಕಂತ ಒಂದು ಸ್ಮಾರಕವಾಗಿ ಇವತ್ತು ನಿರ್ಮಾಣವಾಗಿದೆ. ಇದಕ್ಕೆಲ್ಲ ನಾವು ಸಂತೋಷವಾಗಿದೆ ನಮಗೆ. ಸದ್ಯ ಈ ಮಿನಿ ಇಂಡಿಯಾ ಗೇಟ್ ಒಂದು ಬಡಾವಣೆಯಲ್ಲಿ ನಿರ್ಮಾಣವಾಗ್ತಿದೆಯಾದ್ರೂ ಭವಿಷ್ಯದಲ್ಲಿ ಈ ಗೇಟ್ ಕೂಡ ಧಾರವಾಡದ ಮಹತ್ವದ ಸ್ಮಾರಕ ಸ್ಥಳವಾಗಿ ಹೊರಹೊಮ್ಮಲಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮಳೆಗಾಲ ಬಂತು ಅಂದ್ರೆ ಕರಾವಳಿಯ ಗಿರಿ ಶಿಖರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತವೆ. ಜಲಪಾತ ಮೈದುಂಬಿ ಹರಿಯುತ್ತೆ. ಹೀಗಾಗಿ ಆಲ್ಮೋಸ್ಟ್ ಹೆಚ್ಚಿನ ಜನರಿಗೆ ಚಾರಣಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ. ಆದರೆ ಈ ಬಾರಿ ಇದಕ್ಕೆ ಬ್ರೇಕ್ ಹಾಕಲಾಗಿದೆ. ಯಾಕೆ ಅಂತೀರಾ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಧಾರಾಕಾರ ಮಳೆಗೆ ಮೈ ತುಂಬಿಕೊಂಡ ಝರಿ. ಹೆಬ್ಬಂಡೆಗಳ ಮೇಲೆ ಹಾಲ್ನೊರೆಯುಕ್ಕಿಸುತ್ತಾ ಬೋರ್ಗರೆಯುವ ಜಲಧಾರೆ. ದಟ್ಟವಾದ ಪ್ರಾಕೃತಿಕ ಸೌಂದರ್ಯದ ನಡುವೆ ಧುಮ್ಮುಕ್ಕುತ್ತಿರುವ ನೀರು. ಎಲ್ಲೆಂದರಲ್ಲಿ ಚೀರುವ ಜೀರುಂಡೆ ಸದ್ದು. ಮಳೆಗಾಲದಲ್ಲಿ ಕರಾವಳಿಯ ಗಿರಿಶಿಖರ, ಬೆಟ್ಟ ಗುಡ್ಡ, ಮೈ ತುಂಬಿ ಹರಿಯುವ ಜಲಪಾತ ಇವುಗಳ ಸೊಬಗನ್ನ ಬಣ್ಣಿಸಲು ಅಸಾಧ್ಯ. ಆದರೆ ಹೋಗಿ ಎಂಜಾಯ್ ಮಾಡಬೇಕು ಅಂದ್ರೆ ಅದು ಅಸಾಧ್ಯ. ಯಾಕಂದ್ರೆ ಜಿಲ್ಲಾಡಳಿತ ನಿಷೇಧ ಹೇರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಜಿಲ್ಲೆಯ ವಿವಿಧೆಡೆ ಭೂಕುಸಿತ, ಗುಡ್ಡ ಕುಸಿತ ಪ್ರಕರಣಗಳು ಹೆಚ್ಚಾಗಿದೆ. ಹೀಗಾಗಿ ಇನ್ನಷ್ಟು ಪ್ರಾಕೃತಿಕ ವಿಕೋಪ ಸಂಭವಿಸುವ ಆತಂಕದ ಹಿನ್ನೆಲೆಯಲ್ಲಿ ಜಿಲ್ಲಾ ವ್ಯಾಪ್ತಿಯ ಗಿರಿತಾಣ ಶಿಖರಗಳಲ್ಲಿ ಚಾರಣಕ್ಕೆ ಪ್ರವಾಸಿಗರು ತೆರಳದಂತೆ ನಿಷೇಧ ಹೇರಲಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮಗಿಲನ್ ನಿಷೇಧ ಆದೇಶ ಹೊರಡಿಸಿದ್ದು ಮಳೆಗಾಲ ಮುಗಿಯುವ ತನಕ ಹೋಮ್ ಸ್ಟೇ, ರೆಸಾರ್ಟ್ ಸೇರಿದಂತೆ ಅರಣ್ಯ ಇಲಾಖೆ ಏರ್ಪಡಿಸುವ ಟ್ರೆಕ್ಕಿಂಗ್, ಸಾಹಸ ಯಾತ್ರೆಗೂ ನಿಷೇಧ ಹೇರಲಾಗಿದೆ. ಒಟ್ನಲ್ಲಿ ನೀವೇನಾದರೂ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಾರಣ ಪ್ಲಾನ್ ಹಾಕಿಕೊಂಡಿದ್ರೆ ಸ್ವಲ್ಪ ದಿನ ಮುಂದೂಡುವುದು ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.